ಬರೀ ಕರ್ನಾಟಕದಲ್ಲ, ಬರೀ ಇಂಡಿಯಾದಲ್ಲ, ಇಡೀ ಏಷ್ಯಾದಲ್ಲೇ ಮೊದಲನೆಯ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ನ ಸ್ಥಾಪಿಸಿದ್ದು ನಮ್ಮ ಕರ್ನಾಟಕದಲ್ಲಿ. ಅದು ನಮ್ಮ ಶಿವನ ಸಮುದ್ರದಲ್ಲಿ. ಅದು ಯಾವಾಗ ಸ್ಥಾಪಿಸಿದ್ದು ಅಂದ್ರೆ 1902 ಅಲ್ಲೇ ಸ್ಥಾಪಿಸಿದ್ವು. ಆ ಸ್ಥಾಪಿಸಿದ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಇಂದ ಬಂದಿದ್ದ ಕರೆಂಟ್ ಅನ್ನ ಫಸ್ಟ್ ಕೊಟ್ಟಿದ್ದು ಎಲ್ಲಿ ಅಂದ್ರೆ KGF ಗೆ. ಅದು KGF ಕರೆಂಟ್ ಕೊಟ್ಟು, ಹೌದು, ಇಡೀ ಇಂಡಿಯಾದಲ್ಲಿ, ಇಡೀ ಏಷ್ಯಾದಲ್ಲಿ ಮೊದಲನೆಯ ಸಿಟಿ ಆಯ್ತು ಅದು, ಎಲೆಕ್ಟ್ರಿಸಿಟಿ ಸಿಗೋ ಸಿಟಿ. ಇದು ಮೊದಲನೆಯ ಒಂದು ಇನ್ವೆನ್ಷನ್ ನಮ್ಮ ಕರ್ನಾಟಕದಲ್ಲಿ ಅಲ್ಲ, ನಮ್ಮ ಇಡೀ ಏಷ್ಯಾದಲ್ಲಿ ಮೊದಲನೇ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್. ನೀವೇನಾದ್ರೂ ಈ ವಿಡಿಯೋನ ಮೊದಲನೇ ಸತಿ ನೋಡ್ತಾ ಇದ್ರೆ, ಈ ಚಾನಲ್ ನನ್ನ ಮೊದಲನೇ ಸತಿ ನೋಡಿದ್ರೆ ಪ್ಲೀಸ್ ಆ ಸಬ್ಸ್ಕ್ರೈಬ್ ಬಟನ್ ಅಮ್ಕಿ. ಹೋಗ್ಬಿಡಿ, ಅದೊಂದು ಫ್ರೀ ಬಟನ್, ಕಾಸಿನಿಲ್ಲ, ಏನು ಪ್ಲಾನ್ ಇಲ್ಲ, ಅದಕ್ಕೆ ಏನು ಪ್ರೀಮಿಯಂ ಇಲ್ಲ, ಅದಕ್ಕೆ ಪ್ಲೀಸ್ ಬಟನ್ ನಮ್ಗೆ. ನಿಮಗೆ ಗೊತ್ತಿರೋ ಹಾಗೆ 1932 ಅಲ್ಲಿ KRS ಡ್ಯಾಮ್ ನಮ್ಮ ಸರ್ ವಿಶ್ವೇಶ್ವರಯ್ಯರು ಮೈಸೂರಲ್ಲಿ ಡ್ಯಾಮ್ ನ ಕಂಪ್ಲೀಟ್ ಮಾಡಿದ್ರು. ಆ ಡ್ಯಾಮ್ ಕಂಪ್ಲೀಟ್ ಮಾಡೋದು ನಿಜ, ಆದ್ರೆ ಅದ್ರಲ್ಲಿ ಒಂದು ಟ್ವಿಸ್ಟ್, ಒಂದು ಡಿಸೈನ್ ಇಟ್ಟಿದ್ದು ನಮ್ಮ ಸರ್ ವಿಶ್ವೇಶ್ವರಯ್ಯ. ಅದೇನಂತಂದ್ರೆ, ಅದು ಫ್ಲಡ್ಸ್ ಏನಾದ್ರು ಆಯ್ತು, ನೀರ್ ಲೆವೆಲ್ ಜಾಸ್ತಿ ಆಯ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಫ್ಲಡ್ ಗೇಟ್ಸ್ ಓಪನ್ ಆಗುತ್ತೆ. ಅದೇ ಆಟೋಮೆಟಿಕ್ ಫ್ಲಡ್ ಗೇಟ್ಸ್ ಅಂತ. ಅದು ಹೇಗೆ ಒಂದು ಕೆಲಸ ಮಾಡುತ್ತಂದ್ರೆ, ಫ್ಲಡ್ಸ್ ಬರ್ತದೆ, ಅದು ಏನಾದ್ರು ಕಂಪ್ಲೀಟ್ ಆಗಿ ನೀರ್ ಲೆವೆಲ್ ಅದೇನಾದ್ರು ಅಪ್ ಆಯ್ತು ಅಂದ್ರೆ ಅದು ಆಟೋಮೆಟಿಕ್ ಓಪನ್ ಆಗುತ್ತೆ. ಆ ಲೆವೆಲ್ ಅಲ್ಲಿ ಒಂದು ಡಿಸೈನ್ ಇಟ್ಟಿದ್ದು. ಆ ಟೈಮ್ ಅಲ್ಲಿ ಅದೊಂದು ಇನ್ವೆನ್ಷನ್, ವರ್ಲ್ಡ್ ಕ್ಲಾಸ್ ಇನ್ವೆನ್ಷನ್, ಅದೊಂಥರ ಜೀನಿಯಸ್ ತಲೆ ಓಡಿಸಿರೋದು ಯಾರಂತಂದ್ರೆ ಸರ್ ವಿಶ್ವೇಶ್ವರಯ್ಯ. ನಾನು ಮೊದಲೇ ಹೇಳಿದಾಗೆ ಆ ತರ ಒಂದು ಡಿಸೈನ್ ಎಲ್ಲೂ ಮಾಡಿಲ್ಲ. ಇದು ಒಂದು ವರ್ಲ್ಡ್ಸ್ ನಂಬರ್ 1 ಡಿಸೈನ್. ಆ ಟೈಮ್ ಅಲ್ಲಿ ವರ್ಲ್ಡ್ ಅಲ್ಲೇ ಮೊದಲನೇ ಒಂದು ಆಟೋಮೆಟಿಕ್ ಗೇಟ್ ಆಗಿರುತ್ತೆ. ಇದು ನಮ್ಮ ನಾಡಿನ ಹೆಮ್ಮೆಯ ಹಬ್ಬ, ಇದು ನಮ್ಮ ಮೈಸೂರ ಹಬ್ಬ, ಇದು ಒಂದು ಓಲ್ಡೆಸ್ಟ್ ಅಂಡ್ ರಾಯಲ್ ಫೆಸ್ಟಿವಲ್. ಇದು ಸುಮಾರು 400 ವರ್ಷದಿಂದ ನಾವು ಆಚರಿಸ್ತಾ ಇದೀವಿ. ಇದು ಫಸ್ಟ್ ವಿಜಯನಗರ ಕಿಂಗ್ಸ್ ಸ್ಟಾರ್ಟ್ ಮಾಡಿದ್ದು, ಅದನ್ನ ಹಾಗೆ ಒಡೆಯರ್ಸ್ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದಾರೆ. ಕಂಟಿನ್ಯೂ ಮಾಡೋದಲ್ದೆ ಅದನ್ನ ಒಂದು ವಿಜೃಂಭಣೆಯಿಂದ ನಾವು ಆಚರಿಸ್ತೀವಿ. ಇಡೀ ದೇಶನೇ ಒಂದ್ ಜಾಗಕ್ಕೆ ಬಂದಿರುತ್ತೆ ಅದು ಮೈಸೂರು ದಸರಾ ನೋಡಕ್ಕೆ. ಆ ತರ ಒಂದು ವಿಜೃಂಭಣೆ ಆಚರಿಸ್ತೀವಿ. ಇದು ಇಂಡಿಯಾಸ್ ಫಸ್ಟ್ ಓಲ್ಡೆಸ್ಟ್ ಫೆಸ್ಟಿವಲ್ ಆಗಿರುತ್ತೆ, ಮತ್ತೆ ರಾಯಲ್ ಫೆಸ್ಟಿವಲ್ ಆಗಿರುತ್ತೆ. ನಿಮಗೆ ಗೊತ್ತಾ, ನಮ್ಮ ಇಂಡಿಯಾದ ಫಸ್ಟ್ ವುಮೆನ್ ಫ್ರೀಡಮ್ ಫೈಟರ್ ಯಾರಂತ? ಅವ್ರು ಯಾರು ಅಲ್ಲ, ನಮ್ಮ ಕರ್ನಾಟಕದಿಂದ ಬಂದ ಹೆಮ್ಮೆಯ ಮಹಿಳೆ ರಾಣಿ ಚೆನ್ನಮ್ಮ. ಅವರು 1824 ಅಲ್ಲಿ ಬ್ರಿಟಿಷ್ ವಿರುದ್ಧ ಹೋರಾಡ್ತಾರೆ. ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ 1857 ಅಲ್ಲಿ. ಆದ್ರೆ ಅದಕ್ಕೂ ಮುಂಚೆನೆ ನಮ್ಮ ಭಾರತಕ್ಕೆ ಫ್ರೀಡಮ್ಗೆ ಅವರು ಹೋರಾಡಿದವರು. ಅಂತ ಒಂದು ಮಹಿಳೆ ನಮ್ಮ ಕರ್ನಾಟಕದಿಂದ ಬಂದಿದ್ದಾರೆ ಅಂದ್ರೆ ಈ ಒಂದು ದೊಡ್ಡ ಹೆಮ್ಮೆಯ ವಿಷಯನೇ. ಇದೊಂದು ಸ್ವೀಟ್ ಮೊದಲನೇ ಸತಿ ಎಲ್ಲಿ ಕಂಡಿಡಿದು ಅಂತಂದ್ರೆ ಮೈಸೂರು ಪ್ಯಾಲೇಸ್ ಅಲ್ಲಿ. ಇದೊಂದು ರಾಯಲ್ ಸ್ವೀಟ್, ಅದೇ ಮೈಸೂರು ಪಾಕು. ಈ ಶೆಫ್ ಕಂಡಿಡಿದ ಶೆಫ್ ಹೆಸರೇನಂದ್ರೆ ಕಕಾಸುರ ಮಾದಪ್ಪ. ಅವರು ಸ್ವೀಟ್, ಗೀ ಮತ್ತೆ ಬೇಸನ್ನ ಮಿಕ್ಸ್ ಮಾಡಿ ಮದುವೆ ಮಾಡಿ ಅದನ್ನ ರಾಯಲ್ಗೆ, ನಮ್ಮ ಕಿಂಗ್ಗೆ ಸರ್ವ್ ಮಾಡ್ತಾರೆ. ಕಿಂಗ್ ಇಷ್ಟ ಆಗುತ್ತೆ. ಅದು ಇಷ್ಟ ಆಗಿ ಅದಕ್ಕೆ ಮೈಸೂರು ಪಾಕ್ ಅಂತ ಹೆಸರಿರ್ತಾರೆ. ಅದಕ್ಕೆ ಅದು ಮೊದಲನೇ ಸತಿ ಇಂಡಿಯಾದಲ್ಲೇ ಮೈಸೂರು ಪಾಕ್ ನ ಮೈಸೂರಲ್ಲಿ ಕಂಡುಹಿಡಿತಾರೆ. ಅದು ಯಾವಾಗ ಕಂಡುಹಿಡಿತಾರೆ ಅಂದ್ರೆ 1930. ಇಂಡಿಯಾಸ್ ಫಸ್ಟ್ ಸ್ಯಾಂಡಲ್ ಸೋಪ್, ಅದು ಮೈಸೂರು ಸ್ಯಾಂಡಲ್ ಸೋಪ್. ಅದು 1916 ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅದು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮೈಸೂರು ಸ್ಯಾಂಡಲ್ವುಡ್ ಫ್ಯಾಕ್ಟರಿ ಸ್ಟಾರ್ಟ್ ಆಗುತ್ತೆ. ಅದ್ರಲ್ಲಿ ಬಳಸುವ ಆಯಿಲ್ ಬಂದ್ಬಿಟ್ಟು ಸ್ಯಾಂಡಲ್ವುಡ್ ಆಯಿಲ್ ಆಗಿರುತ್ತೆ. ಅದಕ್ಕೆ ಅದು ಅವಾಗ್ಲೇ ಫೇಮಸ್. ಇವಾಗ ಇನ್ನೂ ಫೇಮಸ್, ವರ್ಲ್ಡ್ ಅಲ್ಲೇ ಅದು ಸಪ್ಲೈ ಆಗುತ್ತೆ. ಅದು ಮೊದಲನೇ ಸ್ಯಾಂಡಲ್ ಸೋಪ್ ಆಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ಕಂಡುಹಿಡಿದ ಅದನ್ನ. ಅದೇ 1916 ಅಲ್ಲಿ ಇನ್ನೊಂದು ಫ್ಯಾಕ್ಟರಿ ಓಪನ್ ಆಗುತ್ತೆ ಮೈಸೂರಲ್ಲಿ, ಅದೇ ಸ್ಯಾಂಡಲ್ವುಡ್ ಆಯಿಲ್. ಅದು ಎಷ್ಟು ಫೇಮಸ್ ಅಂದ್ರೆ ಯುರೋಪ್, ಏಷ್ಯಾ ಅಂತಲ್ಲ, ಇಡೀ ವರ್ಲ್ಡ್ ಅಲ್ಲೇ ಫೇಮಸ್. ಇಲ್ಲಿಂದ ಎಷ್ಟೊಂದ್ ಕಡೆ ಸಪ್ಲೈ ಆಗುತ್ತೆ. ಅವಾಗ್ಲೇನೆ ಅದು ಅಷ್ಟೊಂದು ಫೇಮಸ್. ಈ ವಿಷಯ ಕೇಳಿ ನಾನೇ ಶಾಕ್ ಆಗೋದೆ. ಏನಂತಂದ್ರೆ ರವಾ ಇಡ್ಲಿ ಕಂಡುಹಿಡಿದು ನಮ್ಮ ಬೆಂಗಳೂರಲ್ಲಿ. ಯಾವಾಗ ಕಂಡುಹಿಡಿದ್ರು ಅಂದ್ರೆ World War II ಅಲ್ಲೇ ಕಂಡುಹಿಡಿಯುತ್ತಾರೆ ರವಾ ಇಡ್ಲಿನ. ಅಷ್ಟು ಟೈಮಲ್ಲಿ ಏನ್ ಕಂಡುಹಿಡಿತ ಅಂತಂದ್ರೆ ಅವಾಗ ರೈಸ್ ಶಾರ್ಟೇಜ್ ಆಗಿರುತ್ತೆ. ಊಟಗೆ ರೈಸ್ ಎಲ್ಲ ಶಾರ್ಟೇಜ್ ಆದಾಗ ರವಾ ಇಡ್ಲಿ ಕಂಡುಹಿಡಿದು MTR ಅವರು ಕಂಡುಹಿಡಿದು ಬೆಂಗಳೂರಲ್ಲೇ. ಅವಾಗಲೇ ಅಷ್ಟೊಂದು ಫೇಮಸ್. ಇವಾಗ ಕೇಳ್ಬೇಕಾ, ಎಲ್ಲಾರ ಮನೆಯಲ್ಲೂ ವಾರಕ್ಕೊಂದ್ಸತಿ ರವಾ ಇಡ್ಲಿ ಮಾಡೇ ಮಾಡ್ತಾರೆ. ಬರೀ ಇಂಡಿಯಾಸ್ ಬಿಗ್ಗೆಸ್ಟ್ ಅಲ್ಲ, ಏಷ್ಯಾಸ್ ಬಿಗ್ಗೆಸ್ಟ್ ಮ್ಯೂಸಿಯಂ ನಮ್ಮ ಬೆಂಗಳೂರಲ್ಲಿ ಓಪನ್ ಮಾಡ್ತಾರೆ. ಅದೇ ಸರ್ ವಿಶ್ವೇಶ್ವರಯ್ಯ ಮ್ಯೂಸಿಯಂ. ಅದು 1962 ಅಲ್ಲಿ ಓಪನ್ ಮಾಡ್ತಾರೆ. ಅದು ಆ ಟೈಮಲ್ಲಿ ಅಷ್ಟು ಬಿಗ್ಗೆಸ್ಟ್ ಒಂದು ಮ್ಯೂಸಿಯಂ ನಮ್ಮ ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ ಓಪನ್ ಮಾಡ್ತಾರೆ. ಮೊದಲು ಇದು ಎಲ್ಲ ಉಡುಪಿ ದೇವಸ್ಥಾನಗಳಲ್ಲಿ ಮಾಡ್ತಾ ಇದ್ದು, ಎಷ್ಟೊಂದು ಉಡುಪಿ ಕಡೆ ದೇವಸ್ಥಾನಗಳಲ್ಲಿ ಮಾಡ್ತಾ ಇದ್ದು. ಆಮೇಲೆ ಇದು ಎಲ್ಲಾ ಮನೆ ಕಿಚನ್ ಗಳಲ್ಲೂ ಬಂತು. ಆಮೇಲೆ ಎಲ್ಲಾ ರೆಸ್ಟೋರೆಂಟ್ ಅಲ್ಲೂ ಸ್ಪ್ರೆಡ್ ಆಯ್ತು. ಅದೇ ಬಂದ್ಬಿಟ್ಟು ಉಡುಪಿ ಸಾಂಬಾರ್. ಅದು ಎಷ್ಟು ಫೇಮಸ್ ಆಯ್ತು ಅಂದ್ರೆ ಇಡೀ ನಮ್ಮ ಇಂಡಿಯಾದಲ್ಲಿ ಅದು ಎಲ್ಲಾ ಕಡೆನೂ ಸಿಗುತ್ತೆ. ಅಷ್ಟು ಫೇಮಸ್ ಆಯ್ತು ಅದು. ಅಷ್ಟು ಟೇಸ್ಟಿ ಆಗಿರುತ್ತೆ ಆ ಸಾಂಬಾರು. ಇಂಡಿಯಾಸ್ ಫಸ್ಟ್ ರೆಸ್ಟೋರೆಂಟ್ ಚೈನ್ ಯಾವ್ದಾದ್ರು ನೋಡೋಕೆ ಅದೇ ಉಡುಪಿ ರೆಸ್ಟೋರೆಂಟ್. ಮೊದಲು ಇದು ಉಡುಪಿ ಕುಕ್ಸ್ ಮುಂಬೈ, ಉಡುಪಿ ಕುಕ್ಸ್ ಬ್ಯಾಂಗ್ಳೂರು, ಉಡುಪಿ ಕುಕ್ಸ್ ಚೆನ್ನೈ ಅಂತ ಸ್ಟಾರ್ಟ್ ಮಾಡೋದು ಹೋಟ್ಲು. ಇದು ಒಂಥರ ಇಂಡಿಯಾಸ್ ಬಿಗ್ಗೆಸ್ಟ್ ಹೋಟೆಲ್ ಚೈನ್ ಕಾನ್ಸೆಪ್ಟ್ ಆಯ್ತು ಇದು. ನೀವು ಪೈಪ್ ಲೈನ್ ಎಲ್ಲ ಕೇಳಿದ್ದೀರಾ, ಅದು ಸ್ಲರಿ ಪೈಪ್ ಲೈನ್ ಅಂತ ಕೇಳಿದ್ದೀರಾ ನೀವು. ಸ್ಲರಿ ಪೈಪ್ ಲೈನ್ ಎಲ್ಲಿ ಸ್ಥಾಪಿಸಿದ್ದು ಅಂದ್ರೆ ಕುದುರೆಮುಖದಲ್ಲಿ ಸ್ಥಾಪಿಸಿದ್ದು. ಅದು ಎಷ್ಟು ದೂರ ಸ್ಥಾಪಿಸಿರ್ತಾರೆ ಅಂದ್ರೆ ಕುದುರೆಮುಖದಿಂದ ಮ್ಯಾಂಗ್ಳೂರ್ ಡಿಸ್ಟೆನ್ಸ್ ನೋಡಕ್ ಹೋದ್ರೆ 100 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್. ಅದು ಯಾವಾಗ ಸ್ಥಾಪಿಸಿರ್ತಾರೆ ಅಂದ್ರೆ 1977 ಅಲ್ಲಿ ಸ್ಥಾಪಿಸಿರ್ತಾರೆ. ಮತ್ತೆ ಇದು ಒಂದು ಬಿಗ್ಗೆಸ್ಟ್ ಇಂಜಿನಿಯರಿಂಗ್ ಅಚೀವ್ಮೆಂಟ್. 100 ಕಿಲೋಮೀಟರ್ ಅಷ್ಟು ಒಂದು ಪೈಪ್ ಲೈನ್ ಹಾಕ್ಬೇಕು ಅಂದ್ರೆ ಅದೊಂದು ಚಿಕ್ಕ ವಿಷಯ ಅಲ್ಲ. ಅದೊಂದು ಬಿಗ್ಗೆಸ್ಟ್ ಇಂಜಿನಿಯರಿಂಗ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೇಕು. ಮೊದಲನೇ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು ರಿಸರ್ಚ್ ಸೆಂಟರ್ ಎಲ್ಲಿ ಸ್ಥಾಪಿಸಿದ್ದು ಅಂದ್ರೆ ನಮ್ಮ ಬೆಂಗಳೂರಲ್ಲಿ. ಅದು ಯಾವಾಗ ಸ್ಥಾಪಿಸಿದ್ದು ಅಂದ್ರೆ 1909 ಅಲ್ಲಿ ಸ್ಥಾಪಿಸಿರ್ತಾರೆ. ಅಂದನ್ ಕಾಲದಲ್ಲಿ ನಮ್ಮ ಬೆಂಗಳೂರಲ್ಲಿ ನಾವು ಕೇಳ್ಬೇಕು, ನಮ್ಮ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಅಂತ ಯಾಕೆ ಹೇಳ್ತಾ ಗೊತ್ತಾ ನಿಮ್ಗೆ?
ಅದು ಯಾಕೆಂತ ಕರೀತಾ ಅಂದ್ರೆ ಫಸ್ಟ್ ಇಂಡಿಯಾಸ್ ಫಸ್ಟ್ IT ಪಾರ್ಕ್ ನ ಬಿಲ್ಡ್ ಮಾಡಿದ್ದು ನಾವು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ 1978 ಅಲ್ಲಿ. ಅದು ಬಿಲ್ಡ್ ಆಗಿ ಹಾಗೆ ನಮ್ಮ ಬೆಂಗಳೂರು ಸ್ಪ್ರೆಡ್ ಆಗುತ್ತೆ, ಅದಕ್ಕೆ ಅದನ್ನ ನಾವು ಸಿಲಿಕಾನ್ ವ್ಯಾಲಿ ಅಂತ ಕರೀತೇವೆ. ಹಾಗೂ ಇಂಡಿಯಾಸ್ ಫಸ್ಟ್ IT ಪಾರ್ಕ್ ನಮ್ಮ ಬೆಂಗಳೂರಲ್ಲೇ, ಅದು ಎಲೆಕ್ಟ್ರಾನಿಕ್ ಸಿಟಿಯಲ್ಲೇ ಸ್ಟಾರ್ಟ್ ಮಾಡಿದ್ದು. ದ ಹಾರ್ಟ್ ಆಫ್ ಸ್ಪೇಸ್ ಪ್ರೋಗ್ರಾಮ್ ಅಂತಾನೆ ಇರೋದು ಅದು ಇಸ್ರೋ. ಅದು ಮೊದಲೇ ಸ್ಥಾಪಿಸಿದ್ದು ನಮ್ಮ ಬೆಂಗಳೂರಲ್ಲಿ 1970s ಅಲ್ಲಿ. ಇಂಡಿಯಾದ ಮೊದಲನೇ ಸ್ಯಾಟಲೈಟ್ ಆರ್ಯಭಟ್ಟ ಸ್ಯಾಟಲೈಟ್ 1975 ಅಲ್ಲಿ ಮೇಜರ್ ಪಾರ್ಟ್ಸ್ ಎಲ್ಲ ಇಲ್ಲೇ ಮಾಡಿದ್ದು. ಅದೂನು ಇಸ್ರೋ ಬೆಂಗಳೂರಲ್ಲಿ ಎಲ್ಲಾ ಪಾರ್ಟ್ಸ್, ಸ್ಯಾಟಲೈಟ್ ಪಾರ್ಟ್ಸ್ ಎಲ್ಲ ಟೆಸ್ಟಿಂಗ್ ಇಲ್ಲೇ ಜಾಸ್ತಿ ನಡೆಯೋದು. ನಮ್ಮ ಬೆಂಗಳೂರು ಕರ್ನಾಟಕ ಒಂಥರ ಸ್ಪೇಸ್ ಪ್ರೋಗ್ರಾಮ್ಗೆ ತುಂಬಾ ಒಂದು ಸಪೋರ್ಟ್ ಮಾಡುತ್ತೆ, ಒಂಥರ ಹಾರ್ಟ್ ಅಂತಾನೆ ಹೇಳ್ಬೋದು ಬೆಂಗಳೂರು ಇಸ್ರೋ. ಒಂದು 3D ಪ್ಲಾನೆಟೋರಿಯಂ ನ ಸ್ಥಾಪಿಸ್ತಾರೆ 2017 ಅಲ್ಲಿ. ಅದು ಎಲ್ಲಿ ಅಂತಂದ್ರೆ ಬೆಂಗಳೂರಲ್ಲಿ. ಇಂಡಿಯಾದಲ್ಲೇ ಮೊದಲನೇ ಸತಿ ಒಂದು 3D ಪ್ಲಾನೆಟೋರಿಯಂ ಓಪನ್ ಆಗುತ್ತೆ, ಅದು ಬೆಂಗಳೂರಲ್ಲಿ. ಅದು ಒಂದು ಸ್ಪೇಸ್ ಜರ್ನಿ ಮಾಡ್ದಂಗೆ, ಫುಲ್ 3D ಎಫೆಕ್ಟ್ ಅಲ್ಲಿ ಒಂದು ಸ್ಪೇಸ್ ನೇ ಕಂಪ್ಲೀಟ್ ಆಗಿ ನಾವು ಸ್ಪೇಸ್ ಅಲ್ಲೇ ಓಡಾಡ್ದಂಗೆ ಇರುತ್ತೆ. ನೀವು ಒಂದ್ಸತಿ ಹೋಗ್ಲೇಬೇಕು, ಅದಕ್ಕೆ ನೀವು ಒಂದ್ಸತಿ ಟ್ರೈ ಮಾಡ್ಲೇಬೇಕು. ಇಂಡಿಯಾಸ್ ಫಸ್ಟ್ ಮಿಷನರಿ ಟೂಲ್ ಫ್ಯಾಕ್ಟರಿ ನಮ್ಮ ಬೆಂಗಳೂರು ಸ್ಥಾಪಿಸಿದ್ದು. ಅದು ಯಾವಾಗ ಅಂತಂದ್ರೆ 1953 ಅಲ್ಲಿ ಸ್ಥಾಪಿಸ್ತಾರೆ. ಅದು ಯಾವ್ದು ಒಂದು ಕಂಪನಿ ಅಂತಂದ್ರೆ HMT. ಅದೊಂಥರ ಫೇಮಸ್ ಆಗಿ ಇತ್ತು HMT ಫುಲ್ ಫಾರ್ಮ್ ತಿಳ್ಕೊಳ್ಳೋಣ ಫಸ್ಟ್. ಹಿಂದೂಸ್ತಾನ್ ಮಿಷನರಿ ಟೂಲ್ಸ್ ಲಿಮಿಟೆಡ್. ಇದು ಎಲ್ಲಾ ಮಿಷನರೀಸ್ ಟೂಲ್ಸ್ ಎಲ್ಲ ತಯಾರಿಸುತ್ತೆ. ಅದರಲ್ಲಿ ಒಂದೇ ಒಂದು ಟೂಲ್ ಎಷ್ಟು ಫೇಮಸ್ ಅಂತಂದ್ರೆ ಇಡೀ ವರ್ಲ್ಡ್ ಅದು ಫೇಮಸ್. HMT ವಾಚಸ್. ನಮ್ಮ ತಂದೆ ಹತ್ರ ಇನ್ನೂ ಇದೆ ಆ ವಾಚ್, ಇನ್ನೂ ನಡೀತಾ ಇದೆ. ಅವರಿಗೆ ಒಂದು 30 ಏಜ್ ಆಗಿರ್ಬೋದು, ಇನ್ನೂ ಕ್ಲೀನ್ ಆಗಿ ಪರ್ಫೆಕ್ಟ್ ಆಗಿ ಅದನ್ನ ಆಗ್ತದೆ, ಅಷ್ಟು ಫೇಮಸ್ ಅದ ಒಂದು ಮಿಷಿನ್ ಟೂಲ್ಸ್. ವರ್ಲ್ಡ್ಸ್ ಟಾಲೆಸ್ಟ್ ಮೊನಾಲಿಥಿಕ್ ಸ್ಟ್ಯಾಚು ಯಾವ್ದು ಗೊತ್ತಾ? ಅದೇ ಗೊಮ್ಮಟೇಶ್ವರ ಸ್ಟ್ಯಾಚು. ಅದು ನಮ್ಮ ಶ್ರವಣ ಬೆಳಗೊಳದಲ್ಲಿದೆ. ಅದು ಕೆತ್ತನೆ ಯಾವಾಗ ಆಗಿದೆ ಅಂದ್ರೆ 981 ಇಸ್ವಿಯಲ್ಲಿ ಆಯ್ತು. ಅದು ಎತ್ತರ ನೋಡಬಹುದು 57 ಫೀಟ್ ಇದೆ. ಅದು ಬಂದ್ಬಿಟ್ಟು ಸಿಂಗಲ್ ಸ್ಟೋನ್ ಕಾರ್ವಿಂಗ್ ಒಂದು ಕಟ್ಟಡ ಆಗಿದೆ. ಹಾಗೇನೆ ಅದು ವರ್ಲ್ಡ್ ಅಲ್ಲೇ ಬಿಗ್ಗೆಸ್ಟ್ ಒಂದು ಮೊನಾಲಿಥಿಕ್ ಸ್ಟ್ಯಾಚು. ಇಂಡಿಯಾಸ್ ಫಸ್ಟ್ ಸೋಲಾರ್ ಸಿಟಿ ಯಾವ್ದು ಗೊತ್ತಾ ನಿಮ್ಗೆ? ಸೋಲಾರ್ ಸಿಟಿ ವಿಲೇಜ್ ಯಾವ್ದು ಗೊತ್ತಾ ನಿಮ್ಗೆ? ಅದೇ ಯಲಂದೂರು ತಾಲೂಕು, ಚಾಮರಾಜನಗರದಲ್ಲಿರೋ ಯಲಂದೂರು. ಇದು 2016 ಅಲ್ಲಿ ಫುಲ್ ಹೋಲ್ ವಿಲೇಜ್ ಅಡಾಪ್ಟ್ ಮಾಡ್ಕೊಳ್ಳುತ್ತೆ ಸೋಲಾರ್ ನ ಯೂಸ್ ಮಾಡಿ ಕರೆಂಟ್ ನ ನಾವು ಬಳಸಬೇಕು ಅಂತ. ಇದು ಕಂಪ್ಲೀಟ್ ವಿಲೇಜ್ ಸೋಲಾರ್ ಯೂಸ್ ಮಾಡೋದ್ರಿಂದ ಇದು ಇಂಡಿಯಾಸ್ ಫಸ್ಟ್ ವಿಲೇಜ್ ಆಗುತ್ತೆ, ಕಂಪ್ಲೀಟ್ಲಿ ಪವರ್ ಬೈ ಸೋಲಾರ್. ನೀವು ಇಷ್ಟೊತ್ತವರೆಗೂ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ಇವೆಲ್ಲ ಬಂದ್ಬಿಟ್ಟು ಕರ್ನಾಟಕದಲ್ಲೇ ಫಸ್ಟ್, ಇಂಡಿಯಾದಲ್ಲಿ ಫಸ್ಟ್, ಕೆಲವು ವರ್ಲ್ಡ್ ಅಲ್ಲೇ ಫಸ್ಟ್. ನಮ್ಮ ಹಿಸ್ಟ್ರಿ, ನಮ್ಮ ಕಲ್ಚರ್, ನಮ್ಮ ಟೆಕ್ನಾಲಜಿ ಸ್ಟ್ರಾಂಗ್ ಆಗಿದೆ. ಆದ್ರೆ ನಮ್ಮ ಭಾಷೆನ ಯಾರು ನಾವು ಸ್ಟ್ರಾಂಗ್ ಆಗಿ ಯೂಸ್ ಮಾಡ್ತಾ ಇಲ್ಲ. ಎಲ್ಲ ಕಡೆ ನಾವು ಪರಭಾಷೆನ ಯೂಸ್ ಮಾಡ್ತಾ ಇದೀವಿ. ಪರಭಾಷೆನ ಅಳವಡಿಸ್ಕೊಂತೀವಿ. ಪರಭಾಷೆ ಒಂದು ಕಲ್ಚರ್ನ ಅಳವಡಿಸ್ಕೊಂತಾ ಇದೀವಿ. ಎಲ್ಲ ಸ್ಟ್ರಾಂಗ್ ಇರ್ಬೇಕಾದ್ರೆ ಏಂತಿಗೆ ನಮ್ಗೆ ಪರಭಾಷೆ ಕಲ್ಚರ್ ನಮ್ಗೆ ನಾವು ಒಂದು ಅರ್ಥ ಮಾಡ್ಕೊಳ್ಳೇಬೇಕು. ಅವಾಗ ನಾವು ನಮ್ಮ ಭಾಷೆನ ಸ್ಟ್ರಾಂಗ್, ನಮ್ಮ ಕಲ್ಚರ್ನ ಸ್ಟ್ರಾಂಗ್ ಆಗಿ ನಾವು ಮೋಟಿವೇಟ್ ಮಾಡಿ ನಾವು ಯೂಸ್ ಮಾಡೋದು. ಅವಾಗ ಪರಭಾಷೆ ಬಂದು ನಮ್ಮನ್ನ ಅದ್ಮುತಾನೆ ಹೇಳ್ತಾರೆ, ತಲೆದೂಗ್ತಾನೆ ಹೇಳ್ತಾರೆ, ಅಮುಕ್ತಾನೆ ಹೇಳ್ತಾರೆ. ನಾವು ನಮ್ಮ ಭಾಷೆನ ಬಿಟ್ಕೊಡ್ಬಾರ್ದು, ನಮ್ಮ ಕಲ್ಚರ್ನ ಬಿಟ್ಕೊಡ್ಬಾರ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೀವೇನಾದ್ರು ಇದೆಲ್ಲ ಮುಂಚೆನೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂತಂದ್ರೆ ಪ್ಲೀಸ್ ವಿಡಿಯೋ ಕಂಪ್ಲೀಟ್ ನೋಡಿ. ಅದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಪ್ರೋತ್ಸಾಹ, ನಿಮ್ಮ ಒಂದು ಮೋಟಿವೇಶನ್ ನನಗೆ ಪ್ರತಿಯೊಂದು ವಿಡಿಯೋಲು ಹುಮ್ಮಸ್ ಕೊಡುತ್ತೆ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಬಟನ್ ಇಂದಾನೆ ನಾನು ಇನ್ನೂ ವಿಡಿಯೋಸ್ ಮಾಡೋದಕ್ಕೆ ಒಂದು ಹುಮ್ಮಸ್ಸು. ಥ್ಯಾಂಕ್ ಯು ವೆರಿ ಮಚ್.